ನಾನಿಲ್ಲ ಅಂತ ಹೇಳ್ದ, ನಾನೇ ಹೇಳಿದ್ದು ಕೆಂಗಲ್ ಹನುಮಂತಯ್ಯನವರಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರಿಗೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದು ಸ್ಟ್ಯಾಚ್ಯೂ ಮಾಡಿದಾರೇನ್ರಿ? ಕೆಂಗಲ್ ಹನುಮಂತಯ್ಯನವ್ರ ಹೆಸರು ಹೇಳಿದಾರೇನ್ರಿ? ಈಗ ಯಾಕ್ರಿ ಹೇಳ್ತಾರೆ? ಸುಮ್ನೆ ಎತ್ಗಟ್ಟೋದನ್ನ ಬಿಡ್ರ ಕೇಳಿ, ಸುಮ್ನೆ ಬಿಡ್ರಿ ಅದನ್ನೆಲ್ಲ. ಅದೇನು ವಿಚಾರ ಅಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದೆ, ರಾಜ್ಯಕ್ಕೆ ಅವ್ರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ, ದೇಶಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ. ಅದನ್ನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಜನರಿಗೂ ಕನ್ಫ್ಯೂಸ್ ಆಗೋದಿಲ್ಲ, ಜನರು ಕರೆಕ್ಟ್ ಆಗಿದ್ದಾರೆ. ರಾಜಕೀಯ ನಾಯಕರುಗಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಾಜಕೀಯ ನಾಯಕರುಗಳಿಗೆ ಕನ್ಫ್ಯೂಸ್ ಆಗಿದೆ. ಬೇರೆಯವ್ರು ಯಾರಿಗೂ ಜನಸಾಮಾನ್ಯರು, ರೈತರು, ಯುವಕರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ. ಬಮೂಲ್ ಏನಾಯ್ತು? ಬಮೂಲ್ ನಿರ್ದೇಶಕರ ಚುನಾವಣೆ ನಡೆದಿದೆ. ಈಗ ಸದ್ಯಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕನಕಪುರದಿಂದ ಆಯ್ಕೆ ಆಗಿದ್ದೀನಿ. ನನ್ನ ಜೊತೆಯಲ್ಲಿ 14 ಜನ ಸದಸ್ಯರುಗಳು ಕೂಡ ಆಯ್ಕೆ ಆಗಿದ್ದಾರೆ. ಸೊ ಯಾರು ಅಧ್ಯಕ್ಷರಾಗಬೇಕು ಏನು ಅಂತಕ್ಕಂಥದ್ದು ಬಮೂಲ್ನಲ್ಲಿ ಪಕ್ಷದ ವರಿಷ್ಠ ಮಂಡಳಿ, ನಮ್ಮ ಜಿಲ್ಲೆಯ 3 ಜಿಲ್ಲೆಯ ನಾಯಕರುಗಳು ಸೇರಿ ತೀರ್ಮಾನವನ್ನ ಮಾಡ್ತಾರೆ. KMF ವಿಚಾರ ಇಲ್ಲಿ ಚರ್ಚೆಗಿಲ್ಲ. ಅದನ್ನ ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಹಿಂದೆ ನರಸಿಂಹಮೂರ್ತಿ ಅವರು, ಮಾಗಡಿಯ ನರಸಿಂಹಮೂರ್ತಿ ಅವರು ಅಧ್ಯಕ್ಷರಾಗಬೇಕು ಅಂದಾಗ ಇಂದು ದಿನ ರಾತ್ರಿ ನಿರ್ದೇಶಕ ಸ್ಥಾನದಿಂದ ನಾಳೆ ಬೆಳಗ್ಗೆ ಅವರು ಅಧ್ಯಕ್ಷರು, ಬಮೂಲ್ನ ಅಧ್ಯಕ್ಷರು. ಇಂದು ದಿನ ರಾತ್ರಿ ಬೆಳಗ್ಗೆ ಹೋಗಿ ನೋಡಿದ್ರೆ ಅವರ ಅಧ್ಯಕ್ಷರೇ ಇಲ್ಲ, ನಿರ್ದೇಶಕರೇ ಇರಲಿಲ್ಲ. ಸೊ ಹಾಗಾಗಿ ಆ ಪರಿಪಾಠ ಪ್ರಾರಂಭ ಆಗಿದ್ದು, ಶುರು ಆಗಿದ್ದು, ಅದು ಕಲ್ತಿರೋದು ಅವ್ರ ಪಕ್ಷದವರಿಂದಾನೆ, ಅದು ಅವ್ರ ನಾಯಕರಿಂದಾನೆ, ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅನ್ಯಾಯ ಆಗಿರೋದು ಕಾಂಗ್ರೆಸ್ ಅವರಿಂದ ಅಲ್ಲ, ಜನತಾದಳದವರಿಂದ, ಬಿಜೆಪಿಯವರಿಂದ ಅನ್ಯಾಯ ಆಗಿದೆ ಜೈಮುತ್ತುಗೆ ಹೊರತು ಬೇರೆ ಯಾರಿಂದನೂ ಅಲ್ಲ. ಕಾನೂನಾತ್ಮಕ ಹೋರಾಟ ಅಗತ್ಯ ಇಲ್ಲ. ಪೊಲಿಟಿಕಲಿ ಆರೋಪಗಳು ಪ್ರತ್ಯಾರೋಪಗಳು ಸಹಜ. ನನಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದನ್ನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರನ್ನ ಕೇಳಿ. ಯಾಕೆಂದ್ರೆ ಅದು ಸರ್ಕಾರದ ತೀರ್ಮಾನ, ಸರ್ಕಾರದ ನಡವಳಿಕೆ. ಸೊ ಅದ್ರ ಬಗ್ಗೆ ಅವರು ಗಮನ ಸೆಳೆದು ಅವರ ಹತ್ರ ಉತ್ತರ ಪಡೆಯೋದು ಸೂಕ್ತ. ಪಾದಯಾತ್ರೆಗಳಿಗೂ ಮಾಡಿದ್ರೆ ಈಗ ಆ ಉಲ್ಟಾ ವಿರೋಧ ಪಕ್ಷವನ್ನ ಬ್ಲೇಮ್ ಮಾಡಿ ಕೇಸ್ ಹಾಕ್ಸುವಂತದ್ದು ಇಲ್ಲ, ಒಬ್ಬೊಬ್ಬರ ಚಿಂತನೆಗಳು ಒಬ್ಬೊಬ್ಬರ ವ್ಯವಸ್ಥೆನಲ್ಲಿ ಇರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜಾಪ್ರಭುತ್ವ ಜಾಸ್ತಿ ಆಗಿದೆ, ಏನ್ ಮಾಡಕ್ಕಾಗಲ್ಲ. ಯಾರು ಇಲ್ಲ ಅಂತ ಹೇಳಲೇ ಇಲ್ವಲ್ಲ, ನೀವೇ ಇಲ್ಲ ಅಂತ ಹೇಳ್ತಾ ಇರೋರು. ಮೀಡಿಯಾದವರೇ ಇಲ್ಲ ಅಂತ ಹೇಳ್ತಾ ಇರೋದು, ನೀವೇ ಅವಾಗ ಅವಾಗ ಕೇಳ್ತೀರಾ. ಅದೇಂತ ಕೇಳ್ತೀರಾ ನನಗೆ ಗೊತ್ತಿಲ್ಲ. ಕ್ರಿಯೆನೂ ಇಲ್ಲ, ಪ್ರತಿಕ್ರಿಯೆನೂ ಇಲ್ಲ. ಪಕ್ಷ ಒಗ್ಗಟ್ಟಾಗಿದೆ. ನಮ್ಮ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಗಪ್ ಚಿಪ್ ಅಂತ. ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ. ಕಾದು ನೋಡೋಣ. ನೀವ್ ಯಾಕೆ ಅದ್ರ ಬಗ್ಗೆ ಆತರ ಮಾಡ್ತೀರಿ? ನಿಮ್ಗೆ ಏನಾಗ್ಬೇಕು? ನಿಮ್ಗೆ ಸಂಬಂಧಪಟ್ಟಿದ್ದಲ್ವಲ್ಲ ಅದು. ಈಗ ನಿಮ್ಗೆ ಸಂಬಂಧಪಟ್ಟಿದ್ದೇನು? ಮಳೆ, ಬೆಳೆ, ಕೋವಿಡ್ ಬರ್ತಾ ಇದೆಯಂತೆ, ಅದ್ರ ಬಗ್ಗೆ ಗಮನ ಹರಿಸಿ. ಕೋವಿಡ್ ಇಂದ ಜನ ಸಾಯ್ತಾ ಇದ್ದಾರಂತೆ. ಈಗ ಆಲ್ರೆಡಿ ಒಬ್ಬರೇನೋ ಡೆತ್ ಆಗಿದೆ ಅಂತ ರಿಪೋರ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಕೆಲವು ಮಾನದಂಡಗಳನ್ನ ಕೊಡಬೇಕಾಗುತ್ತೆ. ಸರ್ಕಾರ ರೂಪುರೇಷೆಗಳನ್ನ ತಯಾರು ಮಾಡಬೇಕಾಗುತ್ತೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿದ್ದಾರೆ.
ಸೊ ಕೇಂದ್ರ ಸರ್ಕಾರದ ನೀತಿಗಳು ಏನು ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸೊ ವಿದೇಶಗಳಲ್ಲಿ ಹೆಚ್ಚಾಗಿದೆ, ಸಿಂಗಪೂರು, ಹಾಂಗ್ಕಾಂಗು ಮತ್ತು ಚೈನಾ ಈ ಭಾಗದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ವರದಿಗಳು ಬರ್ತಾ ಇದೆ. ಸಾವಿನ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಜೊತೆಗೆ ನಮ್ಮ ಭಾಗದಲ್ಲಿ ಅರ್ಲಿ ಮಾನ್ಸೂನ್ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣ ಥಂಡಿ ಇದೆ. ಇದು ಕೋವಿಡ್ಗೆ ಕೂಡ ಸಹಾಯಕ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ಸರ್ಕಾರಕ್ಕೆ ಜಾಗೃತಿ ಮೂಡಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.